ಭಾನುವಾರ ನಾವು ಯಾವ ದೇವರನ್ನು ಆರಾಧನೆ ಮಾಡಿದರೆ ಅಥವಾ ಯಾವ ಧಾನ್ಯವನ್ನು ಕೊಟ್ಟರೆ ನಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಹಾಗಾದರೆ ಭಾನುವಾರ ಎಲ್ಲ ಶುಭ ಕಾರ್ಯಕ್ರಮಕ್ಕೆ ಪ್ರಶಸ್ತವಾಗಿದೆಯಾ? ಖಂಡಿತ ಇಲ್ಲ. ಶಾಸ್ತ್ರೋಕ್ತವಾಗಿ ಹೇಳಬೇಕು ಅಂದರೆ ಭಾನುವಾರ ಯಾವುದೇ ರೀತಿಯ ಶುಭ ಕಾರ್ಯಕ್ರಮವನ್ನು ಮಾಡೋಂಗಿಲ್ಲ ಅಂತ. ಇವುಗಳೇ ಯಾವುದೋ ಸರ್ಕಾರಿ ಕೆಲಸ ನನ್ನ ಫೈಲೊಂದು ಸಿಗಾಕೊಂಡ್ಬಿಟ್ಟಿದೆ, ಅಭಿವೃದ್ಧಿನೇ ಆಗ್ತಿರೋದೆ, ಮೂವೇ ಆಗ್ತಾ ಇಲ್ಲ, ಅದಕ್ಕೆ ಏನು ಮಾಡ್ಬೋದು ಅಂತ. ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಹೊಂದಬೇಕು ಅಂದ್ಕೊಂಡಿದ್ದೀನಿ, ಆದರೆ ಎಷ್ಟೇ ಸೇವೆಗಳನ್ನು ಮಾಡಿದ್ರೂ ಕೂಡ ನನ್ನನ್ನು ಗುರುತಿಸ್ತಾ ಇಲ್ಲ ಅಂತ. ಅವರೆಲ್ಲರೂ ಕೂಡ ರವಿ ಆರಾಧನೆ ಯಥೇಚ್ಛವಾಗಿ ಮಾಡಿ. ಭಾನುವಾರ ಯಾರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೋ ಅವರ ಸಂಪೂರ್ಣ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಿಮಗೆ ಪ್ರತಿಯೊಬ್ಬರಿಗೊಂದು ಡೌಟ್ ಅನ್ನೋದಿರುತ್ತೆ. ಗುರುಗಳೇ, 7 ವಾರ ಇದೆ, ಯಾವ ವಾರ ಯಾವ ಶುಭ ಕಾರ್ಯಕ್ರಮವನ್ನು ನಾನು ಮಾಡಬೇಕು, ಯಾವ ದಿನ ಯಾವ ಪೂಜೆ ಮಾಡಿದರೆ ಅಥವಾ ಯಾವ ದಿನ ನಾನು ಯಾವ ಕೆಲಸ ಮಾಡಿದ್ರೆ ನನಗೆ ಅಭಿವೃದ್ಧಿ ಆಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಗುರುಗಳೇ, ಆಫೀಸಲ್ಲಿ ತುಂಬ ಟೆನ್ಷನ್ನು, ಅದಕ್ಕೆ ಪರಿಹಾರ ಏನು, ಯಾವ ವಾರ ನಾನು ಯಾವುದನ್ನು ಮಾಡ್ಬೋದು? ಇನ್ನೂ ತುಂಬ ಜನ ಕೇಳ್ತಾರೆ, ಗುರುಗಳೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹೈಯರ್ ಅಥಾರಿಟಿಗಳಿಂದ ನನಗೆ ಬಡ್ತೀನಿ ಅಂದರೆ ಪ್ರಮೋಷನ್ನೇ ಸಿಗ್ತಾ ಇಲ್ಲ, ನಾನು ಏನು ಮಾಡಲಿ, ಯಾವ ವಾರ ಯಾವ ದೇವರ ಆರಾಧನೆ ಮಾಡಿದ್ರೆ ನನಗೆ ಒಳ್ಳೆ ಫಲ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ನಾನು ಯಾವ ವಾರ ಯಾವ ದೇವರ ಆರಾಧನೆ ಮಾಡಿದರೆ ಅಥವಾ ಯಾವ ದೇವರ ಜಪವನ್ನು ಮಾಡಿದರೆ ಅಥವಾ ಯಾವ ಧಾನ್ಯವನ್ನು ದಾನ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಗೊತ್ತಿರುತ್ತೆ, ವಾರಗಳಲ್ಲಿ 7 ದಿನ ಬರುತ್ತೆ. ಮೊದಲನೇದು ರವಿವಾರ ಅಂದರೆ ಭಾನುವಾರ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮೊದಲನೇದು ಯಾಕೆ ಭಾನುವಾರ ಬರುತ್ತೆ, ಮೊದಲು ಮಂಗಳವಾರ ಅಂತ ಬರ್ಬೋದಿತ್ತಲ್ಲ, ಆಮೇಲೆ ಶನಿವಾರ ಅಂತ ಬಂದು ಶುಕ್ರವಾರ ಬರ್ಬೋದಾಗಿತ್ತಲ್ಲ. ಆ ಥರ ಅಲ್ಲ. ನಿಮಗೆ ಗೊತ್ತಿರುತ್ತೆ, ಸೈನ್ಸ್ ಕೂಡ ಇದು. ಅಂದರೆ ನಮಗೆ ಮೊದಲು ಕಾಣಿಸಿದ್ದು ರವಿ, ರವಿ ಆಗಿದ ನಂತರ ಚಂದ್ರ, ಚಂದ್ರ ಆಗಿದ ನಂತರ ಕುಜ, ಕುಜ ಆಗಿದ ನಂತರ ಬುಧ, ಗುರು, ಶುಕ್ರ, ಶನಿ. ಹೋರ ಎಂಬ ಶಾಸ್ತ್ರದ ಮುಖಾಂತರ ನಾವು ಈ ವಾರಗಳನ್ನು ಕಂಡುಕೊಂಡಿದ್ದೇವೆ. ಮೊದಲನೇದಾಗಿ ಭಾನುವಾರ. ತುಂಬ ಜನದ್ದು ಒಂದು ಭಾವನೆ ಇದೆ, ನಮ್ಮ ಹತ್ರ ಬರೋರೆಲ್ಲ ಕೇಳೋದಿದೆ, ಗುರುಗಳೇ ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಥವಾ ನಮ್ಮ ಒಂದು ಮನೆ ಗೃಹಪ್ರವೇಶ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಭಾನುವಾರ ಬಿಟ್ಟು ಯಾವ ದಿನನೂ ನನಗೆ ಗುರ್ತಾಕೊಡ್ಬೇಡಿ, ಭಾನುವಾರ ಮಾತ್ರ ನನಗೆ ಗುರ್ತಾಕೊಡಿ, ಏನಕ್ಕಂದರೆ ಎಲ್ಲರೂ ಕೂಡ ಅವಾಗ ಸೇರ್ಕೊಂಬೋದು, ಎಲ್ಲರಿಗೂ ರಜಾ ಇರುತ್ತೆ ಅಂತ. ಹಂಗಾದರೆ ಭಾನುವಾರ ಎಲ್ಲ ಶುಭ ಕಾರ್ಯಕ್ರಮಕ್ಕೆ ಪ್ರಶಸ್ತವಾಗಿದೆಯಾ? ಖಂಡಿತ ಇಲ್ಲ. ಶಾಸ್ತ್ರೋಕ್ತವಾಗಿ ಹೇಳಬೇಕು ಅಂದರೆ ಭಾನುವಾರ ಯಾವುದೇ ರೀತಿಯ ಶುಭ ಕಾರ್ಯಕ್ರಮವನ್ನು ಮಾಡೋಂಗಿಲ್ಲ ಅಂತ. ನೀವೇ ಆಗಲೇ ಹೇಳಿದ್ರಿ, ನವಗ್ರಹಗಳಲ್ಲಿ ಅಧಿಕ ರವಿ ಅಂಥೇಳಿ ಅವನ ವಾರದಲ್ಲೇ ಶುರು ಮಾಡ್ತಾ ಇದ್ದೀವಿ, ಯಾಕೆ ಮತ್ತೆ ಮಾಡಬಾರ್ದು ಅಂತ ಕೇಳ್ತಿದ್ದೀರಾ? ಅಂದರೆ ಭಾನುವಾರ ರವಿವಾರ, ರವಿ ತಾಪಗಳನ್ನು ಅಂದರೆ ಯಥೇಚ್ಛವಾಗಿ ಪ್ರಕಾಶವನ್ನು ಕೊಡುವ ಗ್ರಹ ಅಂತ ಹೇಳ್ತೀವಿ. ಹಾಗಾಗಿ ಅವನ ದಿವಸ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ. ಮಾಡಿದರೆ ನಮಗೆ ಅದರಲ್ಲಿ ಯಥೇಚ್ಛವಾಗಿ ಫಲಗಳು ದೊರೆಯುವುದು ಕಮ್ಮಿ ಅಂತ. ಹಾಗಾಗಿ ಭಾನುವಾರದೊತ್ತು ಆದಷ್ಟು ಶುಭ ಕಾರ್ಯಕ್ರಮ ಅಂದರೆ ಮದುವೆ, ಗುರುಪ್ರವೇಶ, ನಾಮಕರಣ, ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಉತ್ತಮ. ಇಲ್ಲ ನನಗೆ ಅನುಕೂಲವೇ ಆಗ್ತಿಲ್ಲ ಅಂದರೆ ಮಾತ್ರ ಅದನ್ನು ಮಾಡಿಕೊಳ್ಳಿ. ಭಾನುವಾರ ನಾವು ಯಾವ ದೇವರನ್ನು ಆರಾಧನೆ ಮಾಡಿದರೆ ಅಥವಾ ಯಾವ ಧಾನ್ಯವನ್ನು ಕೊಟ್ಟರೆ ನಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಯಾರು ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕು, ಯಾರು ಮಾಡತಕ್ಕಂಥ ಸರ್ಕಾರಿ ಕೆಲಸದಲ್ಲಿ ಪ್ರಮೋಷನ್ನ ಆದಷ್ಟು ಬೇಗ ತೆಗೆದುಕೊಳ್ಬೇಕು, ಯಾರು ಮೇಲಿನ ಅಧಿಕಾರಿಗಳಿಂದ ತೊಂದರೆಗೊಳಗಾಗಿದ್ದಾರೆ ಅವರೆಲ್ಲರ ಪರಿಹಾರ ಈ ಭಾನುವಾರದೊಂದಾಗತ್ತೆ. ಭಾನುವಾರ ಯಾರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೋ ಅವರ ಸಂಪೂರ್ಣ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಆದಷ್ಟು ಬೇಗ ಪ್ರಮೋಷನ್ ಆಗಿರ್ಬೋದು, ಸ್ಯಾಲ್ರಿಯಲ್ಲಿ ಹೈಕ್ ಆಗಿರ್ಬೋದು, ಪ್ರಮುಖವಾಗಿ ಸರ್ಕಾರಿ ಕೆಲಸದ ಎಲ್ಲ ವಿಚಾರಗಳಲ್ಲೂ ನಿಮಗೆ ಲಾಭ ಆಗುತ್ತೆ. ತುಂಬ ಜನ ಹೇಳ್ತಾರೆ, ಗುರುಗಳೇ ಯಾವುದೋ ಸರ್ಕಾರಿ ಕೆಲಸ ನನ್ನ ಫೈಲೊಂದು ಸಿಗಾಕೊಂಡ್ಬಿಟ್ಟಿದೆ, ಅಭಿವೃದ್ಧಿನೇ ಆಗ್ತಿರೋದೆ, ಮೂವೇ ಆಗ್ತಾ ಇಲ್ಲ, ಅದಕ್ಕೆ ಏನು ಮಾಡ್ಬೋದು ಅಂತ. ಸೂರ್ಯನನ್ನು ಆರಾಧನೆ ಮಾಡಿ, ಖಂಡಿತವಾಗಿಯೂ ಸರ್ಕಾರಿ ಕಚೇರಿ ವಿಚಾರಗಳಲ್ಲಿ ನಿಮಗೆ ಲಾಭ ಆಗುತ್ತೆ. ಇನ್ನೂ ಕೆಲವರು ಹೇಳ್ತಾರೆ, ನಾನು ಎಲ್ಲ ಥರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತೀನಿ, ಕೆಲಸದಲ್ಲಿ ತುಂಬ ನಿಯತ್ತಾಗಿದ್ದೀನಿ, ಆದರೂ ಕೂಡ ನನ್ನ ಮೇಲಿನ ಅಧಿಕಾರಿಗಳಿಂದ ನನಗೆ ಸದಾಕಾಲ ತೊಂದರೆ ಆಗುತ್ತೆ, ನನ್ನನ್ನೇ ದೂಷಣೆ ಮಾಡ್ತಾರೆ, ನನಗೆ ಪ್ರಮೋಷನ್ನೇ ಕೊಡ್ತಾ ಇಲ್ಲ, ನಾನು ಏನು ಮಾಡ್ಬೋದು ಅಂತ. ಅವರುಗಳು ಬೆಳಗ್ಗೆ ಪ್ರಾಂತಃ ಕಾಲದಲ್ಲಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಶುಚಿಭೂತರಾಗಿ ಯಾರು ರವಿಗೆ ಸೂರ್ಯನಿಗೆ ನೀರಿನ ಮುಖಾಂತರ ಅರ್ಘ್ಯನ್ನು ಕೊಡುತ್ತಾರೋ ಅವರು ಇಷ್ಟು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗುತ್ತೆ ಅಂತ. ಅಂದರೆ ಬೆಳಗ್ಗೆ ಎದ್ದು ಎಲ್ಲವೂ ಶುಚಿತ್ವ ಮಾಡಿಕೊಂಡು ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಕುಂಕುಮವನ್ನು ಮಿಶ್ರಣ ಮಾಡಿಕೊಂಡು ಭೂಮಿ ಮೇಲೆ ಸೂರ್ಯನ ಅಭಿಮುಖವಾಗಿ ಓಂ ಸೂರ್ಯಾಯ ನಮಃ ಎಂದು ಅರ್ಕೆಯನ್ನು ಕೊಡಬೇಕು. ಅಥವಾ ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹೆ
ತನ್ನೋ ಆದಿತ್ಯ ಪ್ರಚೋದಯಾತ್ ಅಂದರೆ ಗಾಯತ್ರಿ ಮಂತ್ರದ ಮುಖಾಂತರ ಯಾರು ರವಿಗೆ ಅರ್ಘ್ಯವನ್ನು ಕೊಡುತ್ತಾರೋ ಅವರ ಸಂಪೂರ್ಣ ಸರ್ಕಾರಿ ಕೆಲಸದ ಅಡೆತಡೆಗಳು ನಿವಾರಣೆಯಾಗಿ ಸರ್ಕಾರಿ ಕೆಲಸದಲ್ಲಾಗಿರ್ಬೋದು ಅಥವಾ ಪ್ರಮೋಷನ್ ವಿಚಾರಗಳಲ್ಲಾಗ್ಬೋದು ಯಥೇಚ್ಛವಾಗಿ ಲಾಭವನ್ನು ಹೊಂದಬಹುದು. ತುಂಬ ಜನ ಹೇಳ್ತಾರೆ, ನಾನು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ಕೊಂಡಿದ್ದೀನಿ, ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಹೊಂದಬೇಕು ಅಂದ್ಕೊಂಡಿದ್ದೀನಿ, ಆದರೆ ಎಷ್ಟೇ ಸೇವೆಗಳನ್ನು ಮಾಡಿದ್ರೂ ಕೂಡ ನನ್ನನ್ನು ಗುರುತಿಸ್ತಾ ಇಲ್ಲ ಅಂತ. ಅವರೆಲ್ಲರೂ ಕೂಡ ರವಿ ಆರಾಧನೆ ಯಥೇಚ್ಛವಾಗಿ ಮಾಡಿ ಹತ್ತಿರದಲ್ಲಿರತಕ್ಕಂಥ ಬ್ರಹ್ಮನ ದೇವಸ್ಥಾನಕ್ಕೆ ಕಮಲಗಳನ್ನು ಕೊಡುವ ಮುಖಾಂತರ ಆ ಬ್ರಹ್ಮನ ಅನುಗ್ರಹದಿಂದ ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಅದೇ ರೀತಿ ಬೆಳಗ್ಗೆ ಗೋಧಿಯನ್ನು ದಾನವನ್ನಾಗಿ ಬ್ರಾಹ್ಮಣರಿಗೆ ಅಥವಾ ಗೋಧಿಯನ್ನು ನೆನೆಸಿ ಹಸುವಿಗೆ ತಿನ್ನಿಸುವ ಮುಖಾಂತರ ತಮ್ಮ ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಸಮಾಜ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಅದೇ ರೀತಿ ಯಾರು ಕಲಾಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನನ್ನ ನೇಮನ್ನು ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲರನ್ನು ನನ್ನ ಗುರುತಿಸಬೇಕು ಅಂತ ಅಂದ್ಕೊಂಡಿದ್ದವರು ಸೂರ್ಯನನ್ನು ಯಥೇಚ್ಛವಾಗಿ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯ ಹೆಸರನ್ನು ನೀವು ಖಂಡಿತ ಸಂಪಾದನೆ ಮಾಡ್ಬೋದು. ಯಾರು ಭಾನುವಾರದೊತ್ತು ಹಸುಗಳಿಗೆ ಗೋಪೂಜೆ ಮಾಡಿಕೊಂಡು ಧಾನ್ಯವನ್ನು ತಿನ್ನಿಸುತ್ತಾರೋ ಅವರ ಸಂಪೂರ್ಣ ಒತ್ತಡಗಳು ನಿವಾರಣೆಯಾಗತ್ತೆ ಅಂತ. ರವಿ ಸದಾಕಾಲ ಆರೋಗ್ಯಕಾರಕನೂ ಕೂಡ ಹೌದು. ನಿಮ್ಮ ಜನ್ಮಜಾತಕದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂತಿದ್ರೆ ಅಥವಾ ಎಲ್ಲ ಕೆಲಸ ಅಂದರೆ ಕೋರ್ಟು ಕಚೇರಿ ಕೆಲಸಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಲಾಭವನ್ನು ಪಡೆಯೋದಾಗಿರ್ಬೋದು ಎಲ್ಲವೂ ಕೂಡ ನೀವು ಪಡೆದುಕೊಳ್ಳಬೇಕು ಅಂದರೆ ಜನ್ಮಜಾತಕಗಳು ರವಿ ಚೆನ್ನಾಗಿರಬೇಕು ಅಂತ. ತುಂಬ ಜನಕ್ಕೆ ಅಂದ್ಕೊಡುತ್ತಾರೆ, ಗುರುಗಳೇ ನಾನೊಂದು ಅಪ್ಲೈ ಮಾಡಿದ್ದೀನಿ, ಸರ್ಕಾರದಿಂದ ಒಂದು ನನಗೆ ಸಬ್ಸಿಡಿ ಬರಬೇಕು, ಸರ್ಕಾರದಿಂದ ನನಗೊಂದು ಸ್ವಲ್ಪ ಅಮೌಂಟ್ ಬರಬೇಕು, ಯಾಕೋ ಸ್ಟ್ರಕ್ ಆಗ್ಬಿಟ್ಟು ಬರ್ತಾ ಇಲ್ಲ ಅಂತ. ಅವರೆಲ್ಲರೂ ಕೂಡ ಭಾನುವಾರದಂತೂ ಸೂರ್ಯನನ್ನು ಓಂ ಸೂರ್ಯಾಯ ನಮಃ ಎಂಬ ಮಂತ್ರದಿಂದ ಜಪವನ್ನಾರ ಮಾಡಬಹುದು. ಅಥವಾ ಸೂರ್ಯನ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಕೆಂಪು ಬಟ್ಟೆಯನ್ನಾಗಿರ್ಬೋದು ಗೋಧಿಯನ್ನು ದಾನ ಕೊಟ್ಟರೆ ಖಂಡಿತವಾಗಿಯೂ ನಿಮಗೆ ಸಬ್ಸಿಡಿ ಆಗಿರ್ಬೋದು ಸರ್ಕಾರದ ಸಂಪೂರ್ಣ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರದ ವಿಶೇಷತೆ, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಅಂತೇಳಿ ತಿಳಿಸಿಕೊಡುತ್ತೇನೆ. ಪ್ರತಿಯೊಬ್ಬರಿಗೂ ಆ ಭಗವಂತ ಒಳ್ಳೆಯದನ್ನೇ ಮಾಡಲಿ. ನಮಸ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.